So first what you are going to do here is, so first we'll take single electron system. That contains only one electron. So adu yavadu namge hydrogen atom. So hydrogen atom alli energy of an electron is determined completely yadr mele depend agirtade adu Principal quantum number. Yes. Quantum number. Yes. So ಇದನ್ನ ನಾನು beginning ಅಲ್ಲಿ ಹೇಳಿದೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ ನಮಗೆ? Size and energy ಕೊಡುತ್ತೆ. Yes, size and energy ಎರಡು ಬಗ್ಗೆ ನಮಗೆ ಡೀಟೇಲ್ಸ್ ಸಿಗುತ್ತಲ್ವಾ? ಸೊ ಸೈಜ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿಯಾಗಿದೆ. ಸೊ ಇವಾಗ ಏನ್ ಗೊತ್ತಾಗ್ತದೆ, ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ, ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ನಮ್ಗೆ ಹೈಡ್ರೋಜನ್ ಆಟಮ್ದ ಎನರ್ಜಿ ಅಥವಾ ಹೈಡ್ರೋಜನ್ ಲೈಕ್ ಸ್ಪೀಸಿಸ್ ಏನಿರ್ತವೆ ಅವೆಲ್ಲದ್ರದ್ದು ಎನರ್ಜಿ ಏನಾಗಿರ್ತದೆ, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? Principal quantum number. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದ ಹಾಗೇನೆ ಎನರ್ಜಿ ಏನಾಗ್ತಾ ಹೋಗುತ್ತೆ? Increase. Yes, energy will be keep on increasing. So ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1s ಇಂದ 4s ತನಕ ಹೋಗ್ಬೇಕಾದ್ರೆ ಎನರ್ಜಿ ಏನಾಗ್ತಿದೆ? Increase. ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲೇನು ಈಕ್ವಲ್ ಟು ಅಂತ ಬರೆದಿದ್ದಾರೆ. ವಾಟ್ ಇಟ್ ಡಸ್ ಮೀನ್? ಅದಕ್ಕೆ ಸೇಮ್ ಈಕ್ವಲ್ ಆಗಿ ಹೌದು. ಸೊ ದೀಸ್ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಸೊ ಇಲ್ಲಿರುವಂತಹ ಕೆಲವೊಂದು ಆರ್ಬಿಟಲ್ಸ್ ಗಳು ಏನಿರ್ತವೆ, ಸೇಮ್ ಎನರ್ಜಿ ಇರ್ತದೆ. ಇದು ಯಾವ ಕೇಸಲ್ಲಿ ಐ ಆಮ್ ಟಾಕಿಂಗ್? ಹೌದು, ಹೈಡ್ರೋಜನ್ ಆಟಮ್ ಅಥವಾ ಹೈಡ್ರೋಜನ್ ಲೈಕ್ ಆಟಮ್ ಗಳಿಗೆ ಇದನ್ನ ಹೇಳ್ತಾ ಇರೋದು ನಾವು. ಓಕೆ, ಸೊ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಲೈಕ್ ಆಟಮ್ ಗಳಿಗೆ ಸೊ ಈ ತರ ಎನರ್ಜಿ ಆರ್ಬಿಟಲ್ಸ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಓಕೆ, ಸೊ ಅಲ್ಲಿ ಈಕ್ವಲ್ ಅಂತ ಇಂಡಿಕೇಟ್ ಮಾಡ್ತಿದ್ರೆ ದೇ ಆರ್ ಆಲ್ ದ ಡಿಜೆನರೇಟ್ ಆರ್ಬಿಟಲ್ಸ್. ಡಿಜೆನರೇಟ್ ಅಂದ್ರೆ having same energy. Yes, very good. Okay, so ಅಲ್ಲಿ next point ನೋಡೋದಾದ್ರೆ, the shapes of 2s and 2p orbitals are different. Yes, 2s ಯಾವುದು shape? Dumbbell. Hey, 2s is spherical, 2p is Dumbbell. Yes. So an electron has the same energy when it is in the 2s orbital as when it is in the 2p orbital. So ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಇವನ್ ದೋ ದೇರ್ ಶೇಪ್ಸ್ ಆರ್ ಡಿಫರೆಂಟ್ ಬಟ್ ದ ಎಲೆಕ್ಟ್ರಾನ್ ಗೆ ಸೇಮ್ ಎನರ್ಜಿ ಇರುತ್ತೆ, ಅದು 2s ಅಲ್ಲಿ ಇದ್ರು ಅಥವಾ 2p ಇದ್ರೆ. ಯಾಕಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಿದೆ, ಸೇಮ್ ಇದೆ ಅಲ್ವಾ? ಸೊ ಬಿಕಾಸ್ ಆಫ್ ದಟ್ ದೇ ವಿಲ್ ಹ್ಯಾವ್ ಸೇಮ್ ಎನರ್ಜಿ, ಅಂಡ್ ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ ಇಸ್ ಕಾಲ್ಡ್ ಡಿಜೆನರೇಟ್ orbitals. So the 1s orbital in hydrogen atom corresponds to most stable condition. Yeah, it is in the ground state. So ಯಾವಾಗ ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂತಹ 1s ಆರ್ಬಿಟಲ್ ಗ್ರೌಂಡ್ ಸ್ಟೇಟ್ ಇರುತ್ತೆ, ಅವಾಗ ಏನಾಗಿರ್ತದೆ ಅದು? That will be in the stable condition. So ಅದರೊಳಗಿರುವ ಎಲೆಕ್ಟ್ರಾನ್ is most strongly held by the nucleus. ಯಾಕೆ? ನ್ಯೂಕ್ಲಿಯಸ್ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತದೆ ಎಲೆಕ್ಟ್ರಾನ್ ನ 1s ಅಲ್ಲಿ ಇರೋದನ್ನ. ಹತ್ರ ಇರುತ್ತಲ್ಲ ಸರ್, ಅವಾಗ ಅಟ್ರಾಕ್ಟ್ ಬೇಗ ಆಗಿ. ಹೌದು, ಇಟ್ ಇಸ್ ಕ್ಲೋಸರ್ ಟು ನ್ಯೂಕ್ಲಿಯಸ್ ಅಲ್ವಾ? ನಾವು ಅದನ್ನೇ ಹೇಳಿದ್ವಿ ಅಲ್ವಾ? 1s ಆರ್ಬಿಟಲ್ ನಾವು ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ವೆರಿ ಕ್ಲೋಸ್ ಟು ದ ನ್ಯೂಕ್ಲಿಯಸ್. ಸೊ ಹಾಗಾಗಿ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್, ಎರಡರ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ವಿಚ್ ಇಸ್ ವೆರಿ ಸ್ಟ್ರಾಂಗ್. ಓಕೆ, ಸೊ ಅದಕ್ಕೋಸ್ಕರ ಏನಾಗಿರ್ತದೆ, ಇಟ್ಸ್ ಗೋಯಿಂಗ್ ಟು ಬಿ ಮೋಸ್ಟ್ ಸ್ಟ್ರಾಂಗ್ಲಿ ಹೆಲ್ಡ್ ಬೈ ದ Nucleus. Yes, good. So an electron in the 2s 2p or higher orbitals in a hydrogen atom is in excited state. The energy of an electron in multi-electron atom. ಈಗ ಇದಿಷ್ಟು ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಒನ್ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಬಗ್ಗೆ. Okay, so the electron in the 2s 2p or higher orbitals in hydrogen atom is in the excited state. ಅಂದ್ರೆ 1s ಬಿಟ್ಟು ಬೇರೆ ಎಲ್ಲಿಗೆ ಹೋದ್ರು ಹೈಡ್ರೋಜನ್ ಆಟಮ್ ಎಲೆಕ್ಟ್ರಾನ್ ಅದೆಲ್ಲ ಏನಾಗಿರ್ತದೆ? ಎಕ್ಸೈಟೆಡ್ ಸ್ಟೇಟ್. ಆದ್ರೆ ಇದಿಷ್ಟು ಯಾವ್ದಕ್ಕಾಗುತ್ತೆ? ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಆಗುತ್ತೆ. ಓಕೆ, ವಾಟ್ ಇಫ್ ಯು ಟೇಕ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್? ನೀವು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ತಗೊಂಡಾಗ ಏನಾಗುತ್ತೆ? ಮಲ್ಟಿ ಎಲೆಕ್ಟ್ರಾನ್ ಅಂದ್ರೆ ಏನು? 1s 2p. Yes, more than one. ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ ಇರುವಂತಹ ಕೇಸಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ ನೋಡೋಣ. ಸೊ ದ ಎನರ್ಜಿ ಆಫ್ ದ electron in the multi electron. ಕೋಟೆಗ
ಸಾಕು 10 ನಿಮಿಷ ಹೋಗಕ್ ಸಾಕು. Okay, so the energy of an electron in a multi-electron atom, unlike that of hydrogen atom, depends not only on its principal quantum number but also on its ಅಜಿಮುಥಲ್ ಕ್ವಾಂಟಮ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು. n ವ್ಯಾಲ್ಯೂ ಮಾತ್ರ ಡಿಪೆಂಡ್ ಆಗೋದು ಯಾವಾಗ? ಅಜಿಮುಥಲ್ n ವ್ಯಾಲ್ಯೂ ಮಾತ್ರ ಡಿಪೆಂಡ್ ಆಗೋದು, n ವ್ಯಾಲ್ಯೂನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಎನರ್ಜಿಗೆ. When in what case we are going to consider only the value of principal quantum number for the energy of an orbital. ಯಾವಾಗ only principal quantum number ಸೆಕೆಂಡರಿ ಇದು ಮಾಡೋದು ಕನ್ಸಿಡರ್ ಮಾಡೋದು ಹೈಡ್ರೋಜನ್ ಆಟಮ್ ಅಥವಾ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಗಳಿಗೆ. ನೆನ್ಪಿಟ್ಕೊಳ್ಳಿ, ಈಗ ತಾನೇ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಮಾತ್ರ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? Principal quantum. ಕ್ವಾಂಟಮ್ ನಂಬರ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿರ್ತದೆ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ. ಅದೇ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಬಂದಾಗ ಏನಾಗುತ್ತೆ? Principal quantum number and azimuthal. ಎಲ್ ಮೇಲೆ ಎಸ್, ವೆರಿ ಗುಡ್. ಎನ್ ಮತ್ತೆ ಎಲ್ ಎರಡ್ರ ಮೇಲೂ, ಎನ್ ಮತ್ತೆ ಇಲ್ಲಿ ನೋಡಿ L. ಎರಡ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾವಾಗ ಅಂದ್ರೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್. Multi electrons. ನೆನ್ಪಿಟ್ಕೊಬೇಕು ಡಿಫ್ರೆನ್ಸ್. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗೇನು ಬರೀ ಎನ್ ಮೇಲೆ ಡಿಪೆಂಡ್ ಆಗಿದೆ. ಓನ್ಲಿ ಆನ್ ಎನ್. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ ಎನ್ ಅಂಡ್ ಎಲ್. ಸೊ ಹಾಗಾದ್ರೆ ಫಾರ್ a given principal quantum number S, P, D, F all have different energies. ಈ ಕೇಸಲ್ಲಿ ನೋಡಿ ಏನ್ ಹೇಳಿದ್ವಿ? ಸೇಮ್ ಈಕ್ವಲ್ ಸೇಮ್ ಎನರ್ಜಿ. ಇದು ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ. ಮಲ್ಟಿ ಎಲೆಕ್ಟ್ರಾನ್ ಬಂದಾಗ ಇವೆಲ್ಲ ಏನು? ಡಿಫ್ರೆಂಟ್ ಎನರ್ಜಿ. ವೆರಿ ಗುಡ್. ಸೊ ಅವಾಗೆಲ್ಲ ಏನಾಗುತ್ತೆ? ಡಿಫ್ರೆಂಟ್ ಎನರ್ಜೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನ್ ಪಾಯಿಂಟ್ಸ್ ಇದೆ. Okay, so since it is a completely theoretical, ಸ್ವಲ್ಪ ಇದರಲ್ಲಿ ಥಿಯರಿ ಜಾಸ್ತಿ ಇರುತ್ತೆ, so I need to adjust with this. So ನಾವು ಒಂದೊಂದೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. So the main reason for having different energies of subshell is the mutual repulsion among the electron in multi-electron atoms. So what we understood by this mutual repulsion among multi-electron atoms? ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ ಇಲ್ಲಿ ನ್ಯೂಕ್ಲಿಯಸ್ ಇದ್ರೆ ಒಂದೇ ಎಲೆಕ್ಟ್ರಾನ್ ಇರ್ತಿತ್ತು, ಇಲ್ಲಿ ರಿಪಲ್ಷನ್ ಇರ್ತಿತ್ತಾ? ಇನ್ನೊಂದು ಎಲೆಕ್ಟ್ರಾನ್ ಇದ್ದಿದ್ರೆ ಇವೆರಡರ ಮಧ್ಯೆ ರಿಪಲ್ಷನ್ ಬರೋದು. ರಿಪಲ್ಷನ್ ಇರ್ತಿತ್ತಾ? ಇದೆಯಾ? ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಇಲ್ಲ. ಬಟ್ ಅದೇ ನಿಮ್ಗೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಬಂದಾಗ ಏನಾಗುತ್ತೆ? ರಿಪಲ್ಷನ್ ಇರುತ್ತೆ. ರಿಪಲ್ಷನ್. ಸೊ ಅವಾಗ ಏನಾಗುತ್ತೆ? ನಮ್ಗೆ ಮ್ಯೂಚುವಲ್ ರಿಪಲ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದ್ರಿಂದನೂ ನಮ್ಗೆ ಏನಾಗುತ್ತೆ? ಎನರ್ಜಿಸ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಹೌದಾ ಇಲ್ವಾ? ಸೊ ರಿಪಲ್ಷನ್ ಆಗ್ತಾ ಇದೆ ಅಂದ್ರೆ ಅಲ್ಲೂ ಸ್ವಲ್ಪ ಎನರ್ಜಿ ಯೂಸ್ ಆಗ್ತಿದೆ ತಾನೆ? ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ಓಕೆ, ಸೊ ದ ಮ್ಯೂಚುವಲ್ ರಿಪಲ್ಷನ್ ಕೇಳ್ತಾರೆ. ಎನರ್ಜಿ ಆಫ್ ದ ಆರ್ಬಿಟಲ್ಸ್ ಇನ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಇಸ್ ನಾಟ್ ಸೇಮ್ ಆಸ್ ದಟ್ ಆಫ್ ಇನ್ ದ ಹೈಡ್ರೋಜನ್ ಆಟಮ್ ಸಿಸ್ಟಮ್. ಏನಕ್ಕೆ ಅಂದ್ರೆ ಎರಡು ರೀಸನ್. ಒಂದು, ರಿಪಲ್ಷನ್ ಆಗುತ್ತೆ. ಮ್ಯೂಚುವಲ್ ರಿಪಲ್ಷನ್ ಆಫ್ ಅಥವಾ ಮ್ಯೂಚುವಲ್ ರಿಪಲ್ಷನ್ ಎಲೆಕ್ಟ್ರಾನ್ಸ್ ವಿದಿನ್ ಆಟಮ್. Multi electron. ಒಳಗಡೆ ಏನು ಎಲೆಕ್ಟ್ರಾನ್ಸ್ ಇರುತ್ತವೆ ಅವುಗಳ ಮ್ಯೂಚುವಲ್ ರಿಪಲ್ಷನ್. ಓಕೆ, ಅದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ನೀವು ಮರಿಬಾರ್ದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ದ ಓನ್ಲಿ ಎಲೆಕ್ಟ್ರಿಕಲ್ ಇಂಟರಾಕ್ಷನ್ ಪ್ರೆಸೆಂಟ್ ಇನ್ ಹೈಡ್ರೋಜನ್ ಆಟಮ್ ಇಸ್ ದ ಅಟ್ರಾಕ್ಷನ್ ಬಿಟ್ವೀನ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಅಂಡ್ ಪಾಸಿಟಿವ್ ಚಾರ್ಜ್. ಹೌದು, ಹಾಗಾದ್ರೆ ಹೈಡ್ರೋಜನ್ ಆಟಮ್ ಅಲ್ಲಿ ಯಾವ ರೀತಿಯಾದ ಅಟ್ರಾಕ್ಷನ್ ಇದೆ? ಅಟ್ರಾಕ್ಷನ್ ಯಾವುದು? ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ, ಅಷ್ಟೇ ತಾನೆ? ಹೈಡ್ರೋಜನ್ ಆಟಮ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ ಅಂದ್ರೆ ಅವೆರಡರ ಮಧ್ಯೆ ಅಟ್ರಾಕ್ಷನ್ ಅಷ್ಟೇ. ಬಟ್ ಅದೇ ಮಲ್ಟಿ ಎಲೆಕ್ಟ್ರಾನ್ ಅಲ್ಲಿ ಬಂದ್ರೆ ನಾನು ಹೇಳ್ದಂಗೆನೆ ರಿಪಲ್ಷನ್, ದೇರ್ ಆರ್ ರಿಪಲ್ಷನ್ ಟರ್ಮ್ಸ್ ಬಿಟ್ವೀನ್ ಎವ್ರಿ ಎಲೆಕ್ಟ್ರಾನ್ ಅಂಡ್ ಅದರ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಆಟಮ್, ಅಲ್ವಾ? ಸೊ ಎಲ್ಲ ಎಲೆಕ್ಟ್ರಾನ್ ಮಧ್ಯೆನೂ ರಿಪಲ್ಷನ್ ಎಕ್ಸಿಸ್ಟ್ ಆಗುತ್ತೆ.
So therefore the stability of a multi-electron atom is because total attractive interaction is more than the repulsive interaction. ಹೌದಾ? ಸ್ಟೆಬಿಲಿಟಿ ಒಂದು ಮಲ್ಟಿ ಎಲೆಕ್ಟ್ರಾನ್ ಏನಕ್ಕೆ ಅಕ್ವೈರ್ ಆಗ್ತದೆ ಅಂದ್ರೆ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಇದೆಯಲ್ಲ. ಅಟ್ರಾಕ್ಟಿವ್ ಅಂದ್ರೆ ಏನು? ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಆಗುತ್ತಲ್ವಾ? ಮತ್ತೆ ಆ ಫೋರ್ಸ್ ಜಾಸ್ತಿ ಇದೆ. ಯಾವ ಫೋರ್ಸ್ ಗಿಂತ? ಎಲೆಕ್ಟ್ರಾನ್ ರಿಪಲ್ಷನ್ ಗಿಂತ. ಅರ್ಥ ಮಾಡ್ಕೊಳ್ಳಿ. ಅಟ್ರಾಕ್ಟಿವ್ ಫೋರ್ಸ್ ಈಸ್ ಡಾಮಿನೇಟಿಂಗ್ ದ್ಯಾನ್ ರಿಪಲ್ಸಿವ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನಮ್ಗೆ ಆಟಮ್ ಎಲ್ಲ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಮಾಡ್ಬಿಟ್ಟು ರಿಪಲ್ಷನ್ ಜಾಸ್ತಿ ಆಗ್ಬಿಟ್ಟಿದ್ರೆ ಆಟಮ್ ಸ್ಟೇಬಲ್ ಆಗ್ತಾ ಇರಲಿಲ್ಲ. ಬಟ್ ಆದ್ರೂ ಆಟಮ್ ಏನಕ್ಕೆ ಸ್ಟೇಬಲ್ ಆಗ್ತಿದೆ ಅಂದ್ರೆ ಅಟ್ರಾಕ್ಟಿವ್ ಇಂಟ್ರಾಕ್ಷನ್. ನ್ಯೂಕ್ಲಿಯಸ್ ಪವರ್ ಜಾಸ್ತಿ ಇದೆ. ನ್ಯೂಕ್ಲಿಯಸ್ ಬೇರೆ ಎಲ್ಲ ಎಲೆಕ್ಟ್ರಾನ್ ಕಟ್ಟೆ ಹೋಲ್ಡ್ ಮಾಡಿ ಇಟ್ಕೊಂಡಿದಾವೆ. ಆದ್ರಿಂದ ಅದ್ರ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ರಿಪಲ್ಷನ್ ಅದ್ರ ಮುಂದೆ ಡಾಮಿನೇಟ್ ಮಾಡಕ್ಕೆ ಆಗಲ್ಲ. ಗೊತ್ತಾಗಿದ್ಯಾ? ಓಕೆ ಸರ್ ಈ ಪಾಯಿಂಟ್ ಇನ್ನೊಂದ್ಸತಿ ಹೇಳಿ, ನೆಟ್ವರ್ಕ್ ಪ್ರಾಬ್ಲಮ್. ಸೊ ಸ್ಟೆಬಿಲಿಟಿ ಆಫ್ ಎನ್ ಎಲೆಕ್ಟ್ರಾನ್ ಏನಿದೆ, ಸೊ ಆ ಎಲೆಕ್ಟ್ರಾನ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲೂ ಸ್ಟೆಬಿಲಿಟಿಯಲ್ಲಿ ಯಾಕೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಆಟಮ್ಗಳು ಏನಕ್ಕೆ ಸ್ಟೇಬಲ್ ಆಗಿದೆ ಅಂದ್ರೆ ಬಿಕಾಸ್ ಟೋಟಲ್ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ ಇರುವಂತಹ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಇಸ್ ಮೋರ್ ದ್ಯಾನ್ ದ ರಿಪಲ್ಷನ್ ಇಂಟ್ರಾಕ್ಷನ್. ಎಲೆಕ್ಟ್ರಾನ್ ಮಧ್ಯೆ ಇರುವಂತಹ ರಿಪಲ್ಷನ್ ಗಿಂತನೂ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಏನಾಗಿರ್ತದೆ ಇಲ್ಲಿ ಡಾಮಿನೇಟ್ ಮಾಡುತ್ತೆ. ಎಸ್. ಸೊ ಇಲ್ಲಿ ನೋಡಬಹುದು, ಇನ್ ಜನರಲ್ ದ ರಿಪಲ್ಷನ್ ಇಂಟ್ರಾಕ್ಷನ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಔಟರ್ ಶೆಲ್ with the electron in the inner shell are more important. Repulsive interaction ನಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ? ಹೊರಗಡೆ ಇರುವಂತದ್ದು ಅಲ್ವಾ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಸ್ಸನ್ನು ಔಟರ್ ಶೆಲ್ ಅಲ್ಲಿ ಇರುತ್ತಲ್ಲ, ಆ ಎಲೆಕ್ಟ್ರಾನ್ ಮತ್ತೆ ಇನ್ನರ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ಗಳ ಮಧ್ಯ ಏನು ರಿಪಲ್ಸಿವ್ ಇಂಟ್ರಾಕ್ಷನ್ ಇರುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಇಂಪಾರ್ಟೆಂಟ್ ಹಿಯರ್. ಓಕೆ. ಸೊ ಇಲ್ಲಿ ಏನಂತ ಹೇಳ್ತಿದ್ದಾರೆ, attract interaction of an electron increases with the increase in positive charge. So ನೀವು ಪಾಸಿಟಿವ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಆಗೋದು ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈಗ 10 ಪ್ರೋಟಾನ್ ಇತ್ತು, 5 ಎಲೆಕ್ಟ್ರಾನ್ ಇತ್ತು, ಯಾರು ಜಾಸ್ತಿ ಅಟ್ರಾಕ್ಷನ್ ಮಾಡ್ತಾ ಇರೋದು? ಅಟ್ರಾಕ್ಷನ್ ಪ್ರೋಟಾನ್. ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ? ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೋಟಾನ್ ಇನ್ಕ್ರೀಸ್ ಆಗ್ತಿದೆ. ಹೌದಲ್ವಾ? ಓಕೆ. So due to the presence of electron in the inner shell, the electron in the outer shell will not experience full positive charge of the nucleus. So ಇದನ್ನ ನಾನು ಹೇಳ್ಬಿಡ್ತೀನಿ. This effect will be lower due to partial screening of positive charge on the nucleus by the inner shell of electron. This is known as shielding of the outer shell electron. Okay. So ಇಲ್ಲಿ ಇದರ ಅರ್ಥ ಏನು? ಶೀಲ್ಡಿಂಗ್ ಎಫೆಕ್ಟ್ ಅಂತ ಕೇಳಿದ್ರೆ ಎಲ್ಲಾದ್ರೂ ಶೀಲ್ಡಿಂಗ್ ಎಫೆಕ್ಟ್ ಅಂತ? ಕೇಳಿದಿರಾ ಇಲ್ವಾ? No, sir. Okay. What do you mean by shielding? Shielding ಅಂದ್ರೆ ಗೊತ್ತಿರ್ಬೇಕಲ್ಲ. ರಕ್ಷಣೆ ಮಾಡೋದು. Yes, very good. ಇಲ್ಲಿ ನಾವು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಎನರ್ಜಿ ಡಿಫರೆನ್ಸ್ ಏನಕ್ಕೆ ಆಗ್ತಿದೆ ಅನ್ನೋದಕ್ಕೆ 2 ರೀಸನ್ ಅಂತ ಹೇಳಿದೆ. ಒಂದ್ ರೀಸನ್ ಏನು? ಸರ್ ರಿಪೀಟ್ ಮಾಡಿ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಎನರ್ಜಿ ಆಫ್ ದ ಆರ್ಬಿಟಲ್ ಇಸ್ ಡಿಫರೆಂಟ್. Why? ರಿಪಲ್ಷನ್. ಫಸ್ಟ್ ರೀಸನ್ ನಾವು ಹೇಳಿದ್ವಿ ಮ್ಯೂಚುವಲ್ ರಿಪಲ್ಷನ್ ಅಂತ. Yes. ನೋಡಿ ಇದೆ. ಸೆಕೆಂಡ್ ರೀಸನ್ ಯಾವುದು? ಶೀಲ್ಡಿಂಗ್ ಎಫೆಕ್ಟ್. ಬಿಕಾಸ್ ಆಫ್ ಶೀಲ್ಡಿಂಗ್ ಎಫೆಕ್ಟ್ ಅಂತ. ಏನಿದು ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ? ಓಕೆ. ಸೊ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ಇಲ್ಲಿ ನಮ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ನ್ಯೂಕ್ಲಿಯಸ್ ಇಲ್ಲಿದೆ. ಓಕೆ. ಅದ್ರ ನೆಕ್ಸ್ಟ್ ಯಾರಿದ್ದಾರೆ? ಎಲೆಕ್ಟ್ರಾನ್. ಅದಾದ್ಮೇಲೆ ಯಾವ್ದಿದೆ?
ಈಗ ಈ ನ್ಯೂಕ್ಲಿಯರ್ದು ಚಾರ್ಜ್ ಇಲ್ಲಿಂದ ಪಾಸ್ ಆಗ್ತಿದೆ ಅಂದಾಗ ಇದರಿಂದ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಇದಕ್ಕೆ ಬಂದು ತಲುಪಕ್ ಸಾಧ್ಯ ಇದೆಯಾ? ನೋ ಸರ್. ಸ್ವಲ್ಪ ಇಲ್ಲೇ ಉಳ್ಕೊಳ್ಳುತ್ತಲ್ವಾ, ಇದು ಶೀಲ್ಡ್ ಮಾಡುತ್ತೆ ಸ್ವಲ್ಪ, ಆದ್ರಿಂದ ಎಸ್ಕೇಪ್ ಆಗಿರೋ ಸ್ವಲ್ಪ ಇಲ್ಲಿ ಹೋಗುತ್ತೆ, ಪುನಃ ಇದು ಇನ್ನೂ ಶೀಲ್ಡ್ ಮಾಡುತ್ತೆ, ಇದರಿಂದ ಉಳಿದಿರೋ ಸ್ವಲ್ಪ ಇಲ್ಲಿಗೆ ಹೋಗುತ್ತೆ. ಹೌದಾ? ಗೊತ್ತಾಗ್ತಿದ್ಯಾ? ಎಸ್ ಸರ್. ಹಾ, ಇದನ್ನೇ ನಾವು ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸೊ ಯಾವ್ದೋ ಒಂದು ಫೈರ್ ಕ್ಯಾಂಪ್ ನೀವು ಮಾಡಿದ್ರೆ, ಓಕೆ, ಒಂದ್ ಸೆಂಟ್ರಲ್ಲಿ ಫೈರ್ ಹತ್ಸಿ, ಓಕೆ, ಅದ್ರ ಸುತ್ತ ನಿಮ್ಮನ್ನ ಕೂರಿಸಿದ್ರೆ, ಓಕೆ, ಒಂದು 10 ರೋಸ್ ಅಥವಾ 5 ರೋಸ್ ಮಾಡಿ ಇಟ್ಬಿಟ್ಟು ನಿಮ್ಮನ್ನ ಕೂರಿಸಿರ್ತೀವಿ. ಸೊ ಯಾರಿಗೆ ತುಂಬಾ ಹೀಟ್ ಸಿಗುತ್ತೆ? ಫಸ್ಟ್ ಒನ್ಗೆ. ಫಸ್ಟ್ ರೋ ಅಲ್ಲಿ ಕೂತಿರೋ ಮಕ್ಳಿಗೆ ಅಲ್ವಾ? ಎಸ್ ಸರ್. ಲಾಸ್ಟ್ ರೋ ಅಲ್ಲಿ ಇರೋ ಮಕ್ಳಿಗೆ ಯಾಕೆ ಸಿಗ್ತಾ ಇಲ್ಲ? ಡಿಸ್ಟೆನ್ಸ್. ಅಂದ್ರೆ ಇವರಿಂದ ಇರೋರೆಲ್ಲ ಏನ್ ಮಾಡ್ತಿದಾರೆ? ಆ ಹೀಟ್ ನ ಅಲ್ಲಲ್ಲೇ ಅಬ್ಸರ್ವ್ ಮಾಡ್ತಿದಾರಲ್ವಾ, ಎಸ್ ಅಣ್ಣ. ಅಲ್ಲಲ್ಲೇ ಶೀಲ್ಡ್ ಮಾಡ್ತಿದಾರಲ್ವಾ. ಸೊ ಅದರಿಂದ ಹೀಟ್ ಇಲ್ಲಿ ತನಕ ಪಾಸ್ ಆಗಲ್ಲ. ಹೌದಾ ಇಲ್ವಾ? ಎಸ್ ಅಣ್ಣ. ಸೊ ಈ ಎಫೆಕ್ಟ್ ನಿ ವಿ ಕಾಲ್ ಇಟ್ as what? ಅರ್ಥ ಆಗಿದ್ಯಾ? ಗೊತ್ತಾಗಿದೆ ಎಲ್ರಿಗೂ? ಎಸ್ ಅಣ್ಣ. ಅದನ್ನ ನಾವು ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅದನ್ನ ನೋಡಿ. Due to the presence of electrons in the inner shell, electron in the outer shell. ಗೊತ್ತಾಗ್ತಿದ್ಯಾ? ಒಳಗಿರುವಂತಹ ಎಲೆಕ್ಟ್ರಾನ್ ಹೊರಗಿರುವಂತ ಎಲೆಕ್ಟ್ರಾನ್ಗೆ ಫುಲ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಆಗದೆ ಇರಂಗ್ ಮಾಡ್ತಾ ಇದಾವೆ. ಕ್ಲಿಯರ್ ಆಯ್ತಾ? ನಾಟ್ ಎಕ್ಸ್ಪೀರಿಯನ್ಸ್ ಫುಲ್ ಪಾಸಿಟಿವ್ ಚಾರ್ಜ್. ಏನಕ್ಕೆ? ಸರ್ ಡಿಸ್ಟೆನ್ಸ್ ದೂರ. ನೋ ನೋ, ನ್ಯೂಕ್ಲಿಯಸ್ ಇಂದ ದೂರ ಐತಲ್ಲ. Just now I told. ಶೀಲ್ಡಿಂಗ್. ಹ್ಞೂ ಅಪ್ಪ, ಅದೊಂದನ್ನೇ ಹೇಳ್ಬೇಕಾಗಿರೋದು. ನೀವು ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ಬೇಕು. ಸರಿ ಹೇಳಿದ್ರಾ? ನೀವು ಹೇಳಿದ್ ನನ್ಗೆ ಕೇಳಿಸ್ಲೇ ಇಲ್ಲ. ಓಕೆನಾ? ಶೀಲ್ಡಿಂಗ್ ಎಫೆಕ್ಟೇ ಇಲ್ಲಿ. ಓಕೆ, ಸೊ ಒಳಗಿರುವಂತಹ ಎಲೆಕ್ಟ್ರಾನ್ ಏನ್ ಮಾಡ್ತಿದೆ? ಹೊರಗಡೆ ಇರೋ ಎಲೆಕ್ಟ್ರಾನ್ಗೆ ಶೀಲ್ಡಿಂಗ್ ಎಫೆಕ್ಟ್. ಪಾಸಿಟಿವ್ ಚಾರ್ಜ್ ಅಲ್ವಾ? ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ ಹೋಗದೆ ಇರಂಗ್ ಏನ್ ಮಾಡ್ತಿದಾವೆ? ಶೀಲ್ಡ್ ಮಾಡುತ್ತೆ. ಪಾಸಿಟಿವ್ ಚಾರ್ಜ್ ಕೊನೆ ಎಲೆಕ್ಟ್ರಾನ್ ಹೋಗಿಲ್ಲ ಅಂದ್ರೆ ಅವೆರಡರ ಮಧ್ಯೆ ಅಟ್ರಾಕ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತಾ? ಕಡಿಮೆ ಆಗಿರುತ್ತೆ. ಕಡಿಮೆ ಆಗುತ್ತೆ ಅಲ್ವಾ? ನೋಡಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, ದ ಎಫೆಕ್ಟ್ ವಿಲ್ ಬಿ ಲೋವರ್ಡ್ ಡ್ಯೂ ಟು ಪಾರ್ಷಿಯಲ್ ಸ್ಕ್ರೀನಿಂಗ್ ಆಫ್ ಪಾಸಿಟಿವ್ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ by the inner shell electron. This is known as shielding of outer shell electron from the nucleus by inner shell. The net positive charge experienced by the outer electrons is known as what? Effective ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಹೊರಗಡೆ ಇರ್ತಾವಲ್ಲ ಎಲೆಕ್ಟ್ರಾನ್, ಹೊರಗಡೆ ಔಟರ್ ಅಲ್ಲಿರುವಂತಹ ಎಲೆಕ್ಟ್ರಾನ್ ಎಷ್ಟು ಪಾಸಿಟಿವ್ ಚಾರ್ಜ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದನ್ನ ನಾವೇಂತ ಕರಿತೀವಿ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಈಗ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ? ಕಡಿಮೆ ಇರುತ್ತೆ. ಕಡಿಮೆ ಆಗುತ್ತೆ. ವೆರಿ ಗುಡ್ ಅಲ್ವಾ? ನೀವು ತುಂಬಾ ಶೀಲ್ಡ್ ಮಾಡ್ತಿದಾರೆ ಅಂದ್ರೆ ಪಾಸಿಟಿವ್ ಚಾರ್ಜ್ ಹೋಗಲ್ಲ ತಾನೆ ಕೊನೆ ಎಲೆಕ್ಟ್ರಾನ್ ತನಕ. ಆವಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಮ್ಮಿ ಆಗ್ಲೇಬೇಕಲ್ವಾ? ಕಡಿಮೆ ಆಗುತ್ತೆ. ಇದು ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಈ ಪಾಯಿಂಟ್ ಇಟ್ಕೊಂಡು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ಬೇಕಿದೆ. ಸೊ ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ ಅಂದಿರ್ತೀನಿ. ನೀವೇನ್ ಮಾಡಿರ್ತೀರಾ? ಮರ್ತೋಗ್ಬೇಡಿ. These are very important. This is shielding effect to effective nuclear charge. You will be studying up to your end of second year. ಸರ್ ಲಾಸ್ಟ್ 2 ಪಾಯಿಂಟ್ ಇನ್ನೊಂದ್ಸಲ ಹೇಳಿ. ಸೊ ಇಲ್ಲಿ ಲಾಸ್ಟ್ 2 ಪಾಯಿಂಟ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಒಳಗಡೆ ಇರುವಂತಹ ಎಲೆಕ್ಟ್ರಾನ್ಸ್ ಹೊರಗಡೆ ಇರೋ ಎಲೆಕ್ಟ್ರಾನ್ ಗಳಿಗೆ ಪಾಸಿಟಿವ್ ಚಾರ್ಜ್ ಹೋಗದೆ ಇರೋಂಗೆ ಏನ್ ಮಾಡ್ತಾ ಇದೆ? ಶೀಲ್ಡ್ ಮಾಡ್ತಾ ಇದ್ದಾವೆ.
ಅದು ಒಳಗಡೆ ನ್ಯೂಕ್ಲಿಯಸ್ ಇಂದ ಇರುವಂತಹ ಚಾರ್ಜ್ ಯಾವ್ದಕ್ಕೆ ಹೋಗ್ಬಾರ್ದು? ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್, ಆ ಕೊನೆಯಲ್ಲಿ ಎಲೆಕ್ಟ್ರಾನ್ಗೆ ನ್ಯೂಕ್ಲಿಯಸ್ ಚಾರ್ಜ್ ಹೋಗ್ಬಾರ್ದು ಅನ್ನಂಗೆ ಇವೇನ್ ಮಾಡ್ತಿರ್ತದೆ, ಶೀಲ್ಡ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಇಲ್ಲಿ? ಎಫೆಕ್ಟ್ ಡ್ಯೂ ಟು ಪಾರ್ಷಿಯಲ್ ಸ್ಕ್ರೀನಿಂಗ್ ಆಫ್ ಪಾಸಿಟಿವ್ ಚಾರ್ಜ್ of the nucleus by the inner shell electron. So this is known as shielding of outer shell electron by the inner shell electron. So our net positive charge experienced by the outer electrons is known as what? Effective nuclear. ನ್ಯೂಕ್ಲಿಯರ್ ಚಾರ್ಜ್. So ಹೊರಗಡೆ ಇರುವಂತಹ ಎಲೆಕ್ಟ್ರಾನ್ ಎಷ್ಟು ಪಾಸಿಟಿವ್ ಚಾರ್ಜ್ ನ ಪಡ್ಕೋತಾ ಇದಾವೆ ಅದನ್ನ ಏನಂತ ಕರೀತೀರಾ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. Yes, very good. ಅದನ್ನ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಗೊತ್ತಾಗಿದ್ಯಾ? Yes, sir. Yes, sir. Yes. ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಸೊ ಇಲ್ಲಿ ಪಾಯಿಂಟ್ಸ್ ಗಳಿದಾವೆ, ಈ ಪಾಯಿಂಟ್ಸ್ ಗಳು ನೀವು ಓದ್ಬೇಕು. ಸೊ ಈ ಪಾಯಿಂಟ್ಸ್ ಎಲ್ಲ ಓದಿದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಎಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಓದಿ. ಸೊ ಈಚ್ ಅಂಡ್ ಎವ್ರಿ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಸೊ ಇದ್ರಲ್ಲಿ ಏನಿದೆ ಅದನ್ನ ನಾನು ಸಮ್ಮರೈಸ್ ಮಾಡ್ಬಿಟ್ಟು ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಸೊ ವಾಟ್ ಆಲ್ ಇಸ್ ದೇರ್ ಇನ್ ದಿಸ್ ಪಾಯಿಂಟ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಮ್ಮರೈಸ್ ದಮ್ ಅಂಡ್ ಐ ವಿಲ್ ಟೆಲ್. ಓಕೆ, so ಇಲ್ಲಿ energy and of interaction the nucleus and the electron decreases with the increase in atomic number. So energy of interaction between the nucleus ಮತ್ತೆ electron ಮತ್ತೆ nucleus ಮಧ್ಯೆ ಇರುವಂತ interaction decrease ಆಗ್ತಾ ಹೋಗುತ್ತೆ ಯಾವಾಗ? with increase in atomic number. So as the atomic number increases, the interaction between nucleus and electron ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತದೆ. ಅಟಾಮಿಕ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಶೆಲ್ ಗಳು ದೊಡ್ಡದಾಗ್ತಾ ಇದಾವೆ ಅಂತ. ಶೆಲ್ ಗಳು ದೊಡ್ಡದಾಗ್ತಿದ್ದಂಗೆ ಎಲೆಕ್ಟ್ರಾನ್ ದೂರ 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 ಹೋಗುತ್ತಲ್ವಾ? ಸೊ ಅದನ್ನ ಹೇಳ್ತಾ ಇದ್ದಾರೆ. ಸೊ ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್ ಇಂಟರಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಶೆಲ್ ಅಂಡ್ ಶೇಪ್ ಆಫ್ ದ ಆರ್ಬಿಟಲ್ ಇನ್ ವಿಚ್ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್. ಸೊ ಅಲ್ಲಿ ಶೇಪ್ ಮತ್ತೆ ಅದ್ರದ್ದು ಆರ್ಬಿಟಲ್ ಮೇಲುವೆ ಅಟ್ರಾಕ್ಷನ್ ಆಗ್ಬೇಕಾ ರಿಪಲ್ಷನ್ ಆಗ್ಬೇಕಾ ಅನ್ನೋದು ಡಿಪೆಂಡ್ ಆಗಿರ್ತದೆ. ಸ್ಪೆರಿಕಲ್ ಶೇಪ್ ಎಸ್ ಆರ್ಬಿಟಲ್ ಶೀಲ್ಡ್ಸ್ ದ ಔಟರ್ ಎಲೆಕ್ಟ್ರಾನ್ ಅಲ್ವಾ? ಈಗ ಎಸ್ ತಾನೇ ಹತ್ರ ಇರೋದು, ಸೊ ಇದು ತುಂಬಾ ಶೀಲ್ಡ್ ಮಾಡುತ್ತೆ. ಇದಾದ್ಮೇಲೆ ಯಾವ ಶೀಲ್ಡ್ ಮಾಡುತ್ತೆ? ಪೂರ್ ಶೀಲ್ಡರ್ ತಾನೆ. ಎಫ್ ಅಂತೂ ಇನ್ನು ಪೂರ್ ಶೀಲ್ಡ್. ಓಕೆ, ಎಸ್ ತುಂಬಾ ಸ್ಟ್ರಾಂಗ್ ಶೀಲ್ಡಿಂಗ್ ಮಾಡುತ್ತೆ, ಪಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಶೀಲ್ಡಿಂಗ್ ಮಾಡುತ್ತೆ. ಡಿ ಮತ್ತೆ ಎಫ್ ಏನಾಗ್ಬಿಡ್ತದೆ? ಪೂರ್ ಶೀಲ್ಡಿಂಗ್ ಎಫೆಕ್ಟ್ ತೋರಿಸುತ್ತೆ. So D and F will not show high shielding effect. D and F going to show you the poor shielding effect. ಕೇಳ್ತಾರೆ which shell will show the poor shielding effect ಅಂತ. ಅವಾಗ ನೀವು D ಮತ್ತೆ F ಅಂತ ಬರೀಬೇಕು, ಒಂದನೇ ಬರ್ಬಿಡ್ಬೇಡಿ. ಓಕೆ, D ಆದ್ರೂ ಆಗ್ಬೋದು, F ಆದ್ರೂ ಆಗ್ಬೋದು. ಕ್ಲಿಯರ್ ಆಗಿದ್ಯಾ? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಮೇಜರ್ ಆಗಿ ಬೇಕಾಗಿರೋದು N+L ರೂಲ್ ಅಂತ ಬರುತ್ತೆ. N+L ರೂಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ N+L ರೂಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಡಿಸೈಡ್ energy of orbitals. Energy of orbital. So higher the sum, more is energy. Sum high ಜಾಸ್ತಿ ಇದ್ರೆ ಎನರ್ಜಿ ಏನಾಗುತ್ತೆ ಇಲ್ಲಿ? more ಜಾಸ್ತಿ ಆಗುತ್ತೆ. more, yes. ಅಂದ್ರೆ ಅರ್ಥ ಏನು? ಇವೆರಡರದ್ದು ವ್ಯಾಲ್ಯೂ ಜಾಸ್ತಿ ಬಂದ್ರೆ ಏನು?
ಎನರ್ಜಿ Energy is more. ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಈಗ ನೋಡೋಣ 2p ತಗೊಳ್ಳೋಣ. 2p ಗೆ n ಎಷ್ಟು? 2. L ಎಷ್ಟು? 1. 2 plus 1 3. n plus L is equal to 3 ಅಲ್ವಾ? Yes, sir. ಓಕೆ. ಅದೇ ರೀತಿ ಈಗ ನಾನು 3p ತಗೊಳ್ಳೋಣ. n ಎಷ್ಟು? 3. L ಎಷ್ಟು? 1. ಟೋಟಲ್ n plus L ಎಷ್ಟು? 4. ಇವಾಗ ನಿಮ್ಗೆ ಕೇಳ್ತಾರೆ 2p ಮತ್ತು 3p ಎನರ್ಜಿ ಯಾವ್ದು ಜಾಸ್ತಿ ಅಂತ. 3 villages. 3p ಎನರ್ಜಿ ಜಾಸ್ತಿ. Yes, ಅಣ್ಣ. ಓಕೆ, ಗೊತ್ತಾಯ್ತಾ ಅದು ನಿಮ್ಗೆ? ಹಾ, ಈಗ ಇದನ್ನ 3s ಮಾಡೋಣ. 3s ಮಾಡಿದ್ರೆ L ಎಷ್ಟು? 0. L 0 ಇದ್ರೆ n plus 3 ನೇ ಇದೆ sir. 3 ಬಂದ್ಬಿಡ್ತಾ? ಸೊ ಈಗ ಎನರ್ಜಿ ಯಾವ್ದಕ್ ಜಾಸ್ತಿ? Sir, 2p. ಹಾ, ಈ ಕೇಸಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಇವಾಗ ಎನರ್ಜಿ ಯಾವ್ದಕ್ ಜಾಸ್ತಿ? ಸೊ ಈ ತರ ನಿಮ್ಗೆ ಏನಾದ್ರು ಕೇಸ್ ಬಂದಾಗ ಯು ಹ್ಯಾವ್ ಟು ಗೋ ವಿತ್ N value. n ವ್ಯಾಲ್ಯೂ. ಸೊ n ವ್ಯಾಲ್ಯೂ ಯಾವ್ದಕ್ ಜಾಸ್ತಿ ಇರುತ್ತೆ ಅದ್ರದ್ದು ಎನರ್ಜಿ ಏನಾಗಿರ್ತದೆ? ಜಾಸ್ತಿ ಇರುತ್ತೆ. ಓಕೆ, n ವ್ಯಾಲ್ಯೂ ಜಾಸ್ತಿ ಇದ್ರೆ ಎನರ್ಜಿ ಏನಾಗಿರ್ತದೆ? ಜಾಸ್ತಿ ಇರುತ್ತೆ. ಓಕೆ, ಯಾವಾಗ ಅಂದ್ರೆ ನಿಮ್ಗೆ ಯಾವಾಗ ಸೇಮ್ ಬರುತ್ತೆ ಅವಾಗ ಮಾತ್ರ. ಸುಮ್ನೆ ಎಲ್ಲದ್ರಲ್ಲೂ n ವ್ಯಾಲ್ಯೂ ಜಾಸ್ತಿ ಇತ್ತು ಅಂದ್ಬಿಟ್ಟು ಅದಕ್ಕೆ ಕೊಡ್ಬೇಡಿ. ನೀವ್ n plus L ನೋಡ್ಬೇಕು. n plus L ಸೇಮ್ ಬಂದ್ರೆ ಅವಾಗ ಯಾವ್ದಕ್ ಹೋಗ್ತೀರಾ? n n value. ಯಾವ್ದಕ್ ಜಾಸ್ತಿ ಇದೆ ಅದನ್ನ ಕನ್ಸಿಡರ್ ಮಾಡ್ಬೇಕು. ಗೊತ್ತಾಗಿದೆಯಾ ಎಲ್ರಿಗೂ? ಅರ್ಥ ಆಗ್ತಿದ್ಯಾ? ಸೊ ಇದು n plus L ರೂಲ್. ಸೊ ಇದ್ರ ಪ್ರಕಾರ ನಾವೇನ್ ಮಾಡ್ತೀವಿ? ಎಲೆಕ್ಟ್ರಾನ್ಸ್ ಗಳನ್ನ ಆರ್ಬಿಟಲ್ ಅಲ್ಲಿ ಫಿಲ್ ಮಾಡ್ತೀವಿ. ಯಾವ ಆರ್ಬಿಟಲ್ಸ್? s ಆರ್ಬಿಟಲ್, p ಆರ್ಬಿಟಲ್, b ಆರ್ಬಿಟಲ್, f ಆರ್ಬಿಟಲ್ಸ್ ಇದೆ ಅಲ್ವಾ? Yes, ಅಣ್ಣ. ಸೊ ಆ ಒಂದೊಂದು ಆರ್ಬಿಟ್ಗಳಲ್ಲಿ ನಾವು ಬೇಸ್ಡ್ ಆನ್ ದ n plus L ವ್ಯಾಲ್ಯೂ ಮುಖಾಂತರ ನಾವೇನ್ ಮಾಡ್ತಾ ಹೋಗ್ತೀವಿ? ಫಿಲ್ ಮಾಡ್ತಾ. ಕ್ಲಿಯರ್ ಆಗಿದೆಯಾ ಇದು? ಎನರ್ಜಿ ಆಫ್ ದ ಆರ್ಬಿಟಲ್ ಗೊತ್ತಾಯ್ತಾ? Yes, sir. ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ನೆಕ್ಸ್ಟ್ ಇರೋದು ಫಿಲ್ಲಿಂಗ್ ಅಪ್ ಆಫ್ ದ ಆರ್ಬಿಟಲ್ಸ್ ಅಲ್ವಾ? ಸೊ ನೆಕ್ಸ್ಟ್ ವಿ ಹ್ಯಾವ್ ಫಿಲ್ಲಿಂಗ್ ಅಪ್ ಆಫ್ ದ ಆರ್ಬಿಟಲ್ಸ್. ನೋಡಿ ಇಲ್ಲಿ ಹೇಳಿದ್ದಾರೆ. Mathematically, the depends of energy of orbitals n and L are quite complicated. One simple rule is that lower value of n plus L, lower is the energy. n plus L ಕಮ್ಮಿ ಇದ್ರೆ ಎನರ್ಜಿ ಏನು? Low ಕಮ್ಮಿ. n plus L ಜಾಸ್ತಿ ಇದ್ರೆ ಜಾಸ್ತಿ ಇರುತ್ತೆ. ಈಗ n plus L ಎರಡು ಸೇಮ್ ಬಂದ್ರೆ n ವ್ಯಾಲ್ಯೂ ತಗೋಬೇಕು. n ವ್ಯಾಲ್ಯೂ ತಗೊಬೇಕು. ಅದನ್ನ ನೋಡಿ, ಲೋವರ್ ವ್ಯಾಲ್ಯೂ ಆಫ್ n will have lower energy. ಕಮ್ಮಿ n ಇದ್ರೆ ಕಮ್ಮಿ ಎನರ್ಜಿ ಅಲ್ವಾ? Yes, ಅಣ್ಣ. Yes, sir. So energy of the orbital in the same subshell decreases with the increase in atomic number. Orbitals in the same subshell. Okay, ಅದ್ರದ್ದು ಆ ಎನರ್ಜಿ ಏನಾಗುತ್ತೆ? ನೀವು ಅಟಾಮಿಕ್ ನಂಬರ್ ಜಾಸ್ತಿ ಮಾಡ್ತಿದ್ದಂಗೆ ಏನಾಗುತ್ತೆ? ಅದ್ರದ್ದು ಎನರ್ಜಿ ಡಿಕ್ರೀಸ್ ಕಮ್ಮಿ ಆಗುತ್ತೆ. So for example, energy of 2s orbital of hydrogen atom is greater than 2s orbital of lithium, and that of lithium is greater than that of sodium. ಇಲ್ಲಿ ನೋಡಿ, ಎನರ್ಜಿ ಆಫ್ 2s ಆಫ್ ಹೈಡ್ರೋಜನ್ ಇದಕ್ಕಿಂತ ಜಾಸ್ತಿ ಇದೆ ಯಾವ್ದಕ್ಕಿಂತ? ಲಿಥಿಯಂ ಗಿಂತ. Lithium. ಸೋಡಿಯಂ ಗಿಂತ ಜಾಸ್ತಿ ಇದೆ. ಸೋಡಿಯಂ ಪೊಟ್ಯಾಷಿಯಂ ಗಿಂತ ಜಾಸ್ತಿ ಇದೆ ಅಲ್ವಾ? ಸೊ ನೆಕ್ಸ್ಟ್ ನಮ್ಗಿರೋದು ಫಿಲ್ಲಿಂಗ್ ಆಫ್ ಆರ್ಬಿಟಲ್ಸ್ ಇನ್ ಆಟಮ್. ಸೊ ಇದು ಒಂದು ಡಯಾಗ್ರಾಮ್ ಏನಿದೆ ಇದನ್ನ ನೀವು ನೋಡಿರ್ತೀರ. ಈ ಡಯಾಗ್ರಾಮ್ ಅಲ್ವಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಂದ್ರೆ ಈ ಡಯಾಗ್ರಾಮ್ ನಾವು ಫಾಲೋ ಮಾಡ್ತೀವಿ. ಸೊ ಇದ್ರಲ್ಲಿ ಏನಿದೆ?